ಬೇರೆ ಕಡೆನೂ ನೋಡ್ಕೊಂಡು ಇಲ್ಲೂ ಇಂಪ್ರೂವ್ ಮಾಡ್ಕೊಂಡು ಹೋದರೆ ನಡೆಯುತ್ತೆ. ಆಮೇಲೆ ಕೆಮಿಕಲ್ ಮಾಡ್ತಿರ್ತಾರೆ, ಸಡನ್ನಾಗಿ ಒಂದೇ ಸಲ ನಾನು ಎಲ್ಲ ಬಿಟ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಅಂತ ಹೇಳೋನು ಕಷ್ಟ ಆಗುತ್ತೆ. ವೆರಿಗೇಟೆಡ್ ತೆಂಗು. ಕಾಯಿ ಹೆಂಗೆ ಬರುತ್ತಾ? ಕಾಯಿನೂ ವೆರಿಗೇಟೆಡ್. ಓಕೆ. ಈಗಾಗಲೇ ಒಂದು 12 ವರ್ಷ ನಾವು ಬೇರೆ ಗಿಡಗಳು ಸ್ಟಾರ್ಟ್ ಮಾಡಿ ಕಲೆಕ್ಷನ್ ಇನ್ನೂ ಮಾಡ್ತಾನೇ ಇದ್ದೀವಿ. ಓಕೆ, ಮುಗಿದಿಲ್ಲ, ನಿರಂತರವಾಗಿ ಮಾಡ್ತಾನೆ ಸಿಕ್ಕಿತ್ತು. ಇಲ್ಲಿ ಮಳೆಗಾಲದಲ್ಲಿ ನೆಂದು ಫ್ರೇಮ್ ಹಾಳಾಗ್ಬಿಡುತ್ತೆ. ಓಕೆ. ಈ ವುಡ್ಡಿಂದೆಲ್ಲ ಬೇಗ. ಈ ಸಿಮೆಂಟ್ ಆದರೆ ಎಷ್ಟು ವರ್ಷ ಆದರೆ ಏನಾಗಲ್ಲ. ಇಮ್ಯುಡಿಟಿ ಒಂಥರ ಚೆನ್ನಾಗಿರುತ್ತೆ ಒಳಗಡೆ ಕಾವೆಲ್ಲ. ಓಕೆ. ಆದ್ದರಿಂದ ಸಿಮೆಂಟ್ ಬಾಕ್ಸ್ 250 ವೆರೈಟಿ ನಿಮ್ಮ ತೋಟದಲ್ಲಿ ಆಲ್ರೆಡಿ ಫ್ರೂಟಿಂಗ್ ಬರ್ತಾ ಇದೆ. ಓಕೆ. ಇನ್ನೂ ಒಂದು ಒಟ್ಟಿಗೊಂದು 300-400 ವೆರೈಟಿ ಇದೆ. ಅವೆಲ್ಲ ಚಿಕ್ಕ ಗಿಡ ಇದೆ. ಓಕೆ. ಒಂದು 250 ವೆರೈಟೀಸ್ ಅಂತೂ ನಮಗೆ ತೋಟದಲ್ಲಿ ಆಲ್ರೆಡಿ ಬರ್ತಾ ಇದೆ. ನಾವು ಏನು ಹಣ್ಣು ಎಲ್ಲ ಬೆಳೀತಾ ಇದ್ದೀವಿ, ಅಡಿಕೆ ತೆಂಗು 2 ಬಿಟ್ಟು ಬೇರೆ ಏನೇನು ತೋಟದಲ್ಲಿ ಬೆಳೆದಿದ್ದೀವಿ ಅದನ್ನೆಲ್ಲ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತೀವಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ? ನನ್ನ ಹೆಸರು ಚನ್ನಕೇಶ್ವರ ಸ್ವಾಮಿ ಅಂತೇಳಿ, ಮಸ್ನಾಪುರ ನಮ್ಮ ಊರು, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್ಕು. ಸರ್, ನಮ್ಮ ತೋಟದಲ್ಲಿ ನಾವು ದೇಶಿ ವಿದೇಶಿಯ ಹಣ್ಣುಗಳು ಮತ್ತು ಎಲ್ಲ ಥರದ ಸ್ಪೈಸಸ್, ಚಕ್ಕೆ, ಜಾಯಿಕಾಯಿ, ಲವಂಗ, ಏಲಕ್ಕಿ, ಮೆಣಸು, ಓಕೆ, ಕಾಫಿ, ಈ ಥರ ಎಲ್ಲ ಸ್ಪೈಸಸ್ ಎಲ್ಲನೂ ನಮ್ಮ ತೋಟದಲ್ಲಿ ನಾವು ಬೆಳೆದಿದ್ದೀವಿ. ಜೊತೆಗೆ ನಾವು ನರ್ಸರಿ ಕೂಡ ಮಾಡಿದ್ವಿ ಚಿಕ್ಕದಾಗಿ. ಇಲ್ಲಿ ತುಂಬ ರೈತರು ವಿಸಿಟರ್ಸ್ ಬರ್ತಾ ಇರ್ತಾರೆ, ನಮಗೆಲ್ಲ ಅದು ಇದು ಗಿಡಗಳು ಬೇಕಂತ ಕೇಳ್ತಾರೆ. ಒಂದು ಉದ್ದೇಶದಿಂದ ನರ್ಸರಿನೂ ಮಾಡಿದ್ದೀವಿ. ಓಕೆ ಸರ್, ಆಗಲೇ ಅಪ್ಪಾಜಿ ಎಲ್ಲ ತೋಟ ತೋರಿಸಿದ್ರು. ಮತ್ತು ಈಗ ತುಂಬ ಜನಕ್ಕೆ ನಿಮ್ಮ ನರ್ಸರಿಯಲ್ಲಿ ಏನೇನು ಗಿಡಗಳು ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ನಮ್ಮ ನರ್ಸರಿಯಲ್ಲಿ ದೇಶಿ ಹಣ್ಣುಗಳಾದಂಥ ಹಲಸು, ಮಾವು, ಸೀಬೆ, ಸಪೋಟ, ದಾಳಿಂಬೆ, ಓಕೆ, ಈ ಪನ್ನೇರಳೆ, ಜಮ್ನೇರಳೆ, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಹನುಮ ಫಲ, ಈ ಥರದ್ದೆಲ್ಲ ಸಿಗುತ್ತೆ. ಮತ್ತು ವಿದೇಶಿ ಹಣ್ಣುಗಳಾದಂಥ ರಾಂಬುಟ, ಒಂದೊಂದು ಗಿಡ ಇದು ಮಾಡಿಕೊಂಡು ನೋಡಿ, ಇದು ಮ್ಯಾಂಗೋಸ್ಟಿನ್ ಅಂತೇಳಿ. ಓಕೆ, ಮ್ಯಾಂಗೋಸ್ಟಿನ್ನು, ಮ್ಯಾಂಗೋಸ್ಟಿನ್ ಇದು. ಓಕೆ. ಮತ್ತು ಇದು ನಟಲ್ ಪ್ಲಮ್ ಅಂತ ಹೇಳಿ. ನಟಲ್ ಪ್ಲಮ್ಮು. ಹಾಂ, ಬನ್ನಿ. ವಾಟರ್ ಆಪಲಲ್ಲಿ 4-5 ವೆರೈಟಿ ಇದೆ. ರೆಡ್, ಗ್ರೀನು, ವೈಟು, ಪಿಂಕ್ ಕಲರು. ಓಕೆ. ಇದು ಪನ್ನೇರಳೆ ಹಣ್ಣಿಂದು ಗಿಡ. ಓಕೆ. ಎಲ್ಲ ಹೂವು ಹಾಕಿದೆ, ಹೂವು ಪೀಚ್ ಆಗ್ತಾ ಇದೆ ಇವಾಗ. ಹೌದು. ಇದು ರೆಡ್ ಡೈಮಂಡ್ ಅಂತ ಹೇಳಿ ಸೀಬೆಲ್ ಒಂದು ವೆರೈಟಿ. ರೆಡ್ ಸೀಡ್ಲೆಸ್. ಓಕೆ. ಸೀಡ್ ಇರಲ್ಲ. ರೆಡ್ ಡೈಮಂಡ್ ಹೂವು ಅಂತೇಳಿ. ಓಕೆ. ವಾಟರ್ ಆಪಲ್ ಗಿಡಗಳು. ಓಕೆ, ಇವೆಲ್ಲ ವಾಟರ್ ಆಪಲ್ ಎಷ್ಟು ವೆರೈಟಿ ಇದೆ ಸರ್? ಒಂದು 5 ವೆರೈಟಿ. 5 ವೆರೈಟಿ ಇದೆ. ಇದು ಪನ್ನೇರಳೆ, ರೋಸ್ ಆಪಲ್. ಓಕೆ. ಇದು ಬಾಕುಪಾರಿ ಅಂತ ಹೇಳಿ. ಬಾಕುಪಾರಿ. ಮ್ಯಾಂಗೋಸ್ಟಿನ್ ವೆರೈಟಿ ಅದೇ ಇದರಲ್ಲೇ ಬೇರೆ ಇದು. ಓಕೆ. ಇದು ಒಂದು ಮಲ್ಬಾರ್ ಚೆಸ್ಟ್ನಟ್ ಅಲ್ಲ, ಇದು ಪೀನಟ್ ಬಟರ್. ಪೀನಟ್ ಬಟರ್ ಇದು. ಹೌದು. ತೆಲಂಗಾಣ ಚೆರಿ. ಓಕೆ. ಮತ್ತು ಇದಕ್ಕಿನ್ನೊಂದು ಲೆಪಿಸಾಂತಸ್ ಅಂತ ಒಂದಿದೆ. ತೆಲಂಗಾಣ ಚೆರಿ, ಲೆಪಿಸಾಂತಸ್, ಬರೋಬಾ. ಓಕೆ. ವೆಲ್ವೆಟ್ ಆಪಲ್ ಇದು. ಓಕೆ. ನಮ್ ಅಂತೇಳಿ ಇದೊಂದು ಫ್ರೂಟು. ಈ ಸೀಬೆಯಲ್ಲಿ ಸುಮಾರು ಒಂದು 6-7 ವೆರೈಟಿ ಇದೆ. ಓಕೆ. ತೈವಾನ್ ಪಿಂಕು, ವೈಟು, ಅಲಹಾಬಾದ್ ಸಫೇದ, ಬ್ಲ್ಯಾಕ್ ಗೋವಾ. ಓಕೆ. ಅಂದರೆ ಈಗ ಸೀಬೆಯಲ್ಲಿ, ಎಸ್ಪೆಷಲಿ ಸೀಬೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ನಮಗೊಂದು 1000 ಗಿಡ, 500 ಗಿಡ ಆ ರೀತಿ ನಿಮ್ಮ ಹತ್ರ ಅವೈಲಬಲ್ ಸಿಗುತ್ತಾ? ನಮ್ಮಲ್ಲಿ ಸಾವಿರಾರು ಗಿಡ ಇದೆ. ಓಕೆ. ಒಂದು 100 ಓನ್ಲಿ ಅಂತ ಹೇಳಿದ್ರೆ ಸಣ್ಣ ಈ 20 ತೋಟದಲ್ಲಿ ಬೆಳೆಸ್ಕೊಳ್ಳೋ ಅಂತ ದೊಡ್ಡ ಅದನ್ನೇ ಒಂದು ಈಗ ಸೀಬೆನೇ ಒಂದು ಎಕರೆಗಟ್ಟಲೆ ಮಾಡ್ತೀವಿ. ಆ ಥರ ನಾವಿನ್ನೂ ದೊಡ್ಡ ಮಟ್ಟಿಗೆ ಮಾಡಿಲ್ಲ. ಓಕೆ. ಚಿಕ್ಕದಾಗಿ 50ರಿಂದ 100 ಗಿಡ. ಓಕೆ. ಅಂದರೆ ನೀವು ಈಗ ಯಾರಾವುದು ಈ ಫಾರ್ಮ್ ಹೌಸ್ಗಳು ಅಂತ ರೀತಿ ಮಾಡೋರು ಈ ಮನೆಗಳ ಹತ್ರ ಬೆಳೆಸ್ಕೊಳ್ಳೋ ಅಂಥವ್ರಿಗೆ ಮಾತ್ರ ಈಗ ಸಿಗುತ್ತೆ. ಹಲಸಲ್ಲೂ
ಒಂದು 10-12 ವೆರೈಟಿ ಇದೆ. ಓಕೆ. ಅದರಲ್ಲಿ ಸೀಡ್ಲೆಸ್ಸು, ಗಮ್ಲೆಸ್ಸು, ಹಾಂ, J33 ಅಂತ ಒಂದು ವೆರೈಟಿ, ಓಕೆ. ಮತ್ತು ವಿಯೆಟ್ನಾಮ್ ಅರ್ಲಿ ಸೂಪರು, ಥೈಲ್ಯಾಂಡ್ ಪಿಂಕು, ಚಂದ್ರ ಹಲಸು, ರಾಮಚಂದ್ರ, ಸಿದ್ದು. ಹಾಂ. ಈಗ ಪ್ರೈಸಸ್ಸು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹಾಂ, ನಾವು ಅದು ಏನಂದರೆ ಪ್ರೈಸು ಹಾಂ, ಈಗ ಯಾವುದೇ ಒಂದು ಗಿಡ ತೊಗೊಂಡ್ರು ಸೈಜ್ ಹೈಟ್ ಮೇಲೆ ಸೈಜ್ ಮೇಲೆ ಏಜ್ ಮೇಲೆ ಡಿಪೆಂಡ್. ಏಜ್ ಮೇಲೆಲ್ಲ. ಓಕೆ. ಈಗ ಎಲ್ಲದಕ್ಕೂ ಒಂದೇ ಪ್ರೈಸ್ ಇರಲ್ಲ. ಈಗ ಒಂದು ಲಕ್ಷ್ಮಣ್ ಫಲ ಅಂದರೆ ನೋಡಿ, ಇದೊಂದು 30 ರೂಪಾಯಿ ಕೊಡ್ತೀವಿ. ಚಿಕ್ಕ ಗಿಡ. ಓಕೆ. ಇದು ಒಂದು ಬೆಳೆದಿರೋದು 2 ವರ್ಷ 3 ವರ್ಷ ಆ ಥರ ಅದ್ರ ಮೇಲೆ ಪ್ರೈಸ್ ಇದ್ದಾಗ. ಹಂಗೆ ಓಕೆ. ಹೈಟ್ ಮೇಲೆ ಪ್ರೈಸ್ ಜಾಸ್ತಿ. ಓಕೆ ಸರ್, ನೋ ಪ್ರಾಬ್ಲಮ್. ಇದು ಪ್ಲಮ್ಮು. ಓಕೆ. ಪೀಚ್. ಹಾಂ, ಪೀಚು. ಓಕೆ. ಪೀಚು ಮತ್ತು ಆಲ್ಮಂಡ್ ಎರಡು ಒಂದೇ ಥರ ಇದಿರುತ್ತೆ. ಎಲೆ ಒಂದೇ ಥರ ಇರುತ್ತೆ. ಇದು ಒಂದು ಬಿಳಿಂಬಿ ಅಂತಲೂ ಕರೀತಾರೆ. ಓಕೆ. ಇಷ್ಟೊಂದು ಕಾಯಿ ಇದೆ. ಇದು ಏನು ಇದಕ್ಕೆ ತಾನೇ? ಇದು ಉಪ್ಪಿನಕಾಯಿ ಕಲ್ಲಿಗೆ ಯೂಸ್ ಮಾಡ್ತಾರೆ. ಮತ್ತು ಹುಳಿ ಬದಲಿಗೆ ಇದನ್ನು ಉಪಯೋಗಿಸ್ತಾರೆ ಸಾಂಬಾರು. ಓಕೆ. ಇದೊಂದು ಮ್ಯಾಂಗೋಸ್ಟಿನ್ ಗಿಡ ಗ್ರಾಫ್ಟೆಡ್ ಹಾಕಿದ್ವಿ ನೋಡಿ. ಈಗ ಆಲ್ರೆಡಿ ಹೂ ಬರ್ತಾ ಇದೆ. ಹೌದು, ಗ್ರಾಫ್ಟೆಡ್ ಇದು. ಹಾಂ, ನೋಡಿ, ಇಲ್ಲೊಂದು ಮೊಗ್ಗು ಬರ್ತಾ ಇದೆ. ಹೌದು, ಕರೆಕ್ಟ್. ಇನ್ನೂ ಒಂದು ನಾಟಿ ಮಾಡಿ ಒಂದು 6 ಮಂತ್ಸ್ ಆಗಿದೆ. ಹೌದು. ಮತ್ತು ಇದು ಎರಳಿರ್ದು ಕೋಕೋನಟ್ಟು. ಹಾಂ, ಇದು ಎಲ್ಲೋ ಕಲರ್ ಬರುತ್ತೆ. ಓಕೆ. ಮಲೇಷಿಯನ್ ಡ್ವಾರ್ಫ್ ಅಂತ. ಹಾಂ, ಅಲ್ಲಿ ಅವಾಗ ಅಪ್ಪಾಜಿ ತೋರಿಸಿದ್ದು ಗಿಡಗಳು ಇಲ್ಲಿನ ಲೋಕಲ್ ತಳಿಗಳು. ಓಕೆ. ಇದು ವೆರಿಗೇಟೆಡ್ ಸಪೋಟ. ಓಕೆ. ಈ ವೆರಿಗೇಟೆಡ್ ತಳಿಗಳಲ್ಲಿ ಸಪೋಟ, ಮೋಸಂಬಿ, ಆಮೇಲೆ ಇನ್ನೂ ಒಂದು 5-6 ವೆರೈಟಿ ನಮ್ಮಲ್ಲಿ ವೆರಿಗೇಟೆಡ್ ಇದರಲ್ಲಿ ಸಿಗುತ್ತೆ. ಓಕೆ. ತೆಂಗಲ್ಲೂ ವೆರಿಗೇಟೆಡ್ ಇದೆ, ಮತ್ತು ಮಾವಲ್ಲೂ ವೆರಿಗೇಟೆಡ್. ಅಂದರೆ ಯಾವ ರೀತಿ ಸರ್ ಅದು? ಎಲೆಗಳು ಸುಮ್ಮನೆ ಡಿಫ್ರೆಂಟ್ ಕಲರ್, ಡಬಲ್ ಕಲರ್ ಇರುತ್ತೆ. ಓಕೆ. ಇದೆಯಾ? ಇದೆ ಅಲ್ತು. ಹೂವನೂ ಇದೆ. ಹಾಂ. ಮತ್ತು ನೋಡಿ, ಮ್ಯಾಂಗೋನೂ ಇದೆ. ಹಾಂ, ಮ್ಯಾಂಗೋ. ಇದು ವೆರಿಗೇಟೆಡ್. ಓಕೆ. ಹಾಂ. ಮತ್ತು ಮಾವಲ್ಲಿ ಒಂದು 5-6 ವೆರೈಟೀಸ್ ಇದೆ. ಓಕೆ. ದಶೇರಿ, ಕೇಸರು, ಬಾದಾಮಿ, ರಸ್ಪುರಿ, ಮಲ್ಗೋಬಾ, ತೋತಾಪುರಿ, ಇದು ರಸ್ಪುರಿನ. ಅಂದರೆ ಈಗ ನಿಮ್ಮ ನರ್ಸರಿಯಲ್ಲಿ ಒಂದು ಇದೇನು ಅಂತ ಹೇಳಿದ್ರೆ, ಬರೀ ಇಲ್ಲಿ ಗಿಡಗಳು ಒಂದೇ ಅಲ್ಲ, ನೀವು ಮದರ್ ಪ್ಲಾಂಟ್ಸು ನೋಡ್ಕೋಬೋದು. ಅಂದರೆ ತುಂಬ ಇಲ್ಲಿ ನೀವು ಬೆಳೆಸಿರೋ ಇದು ಆಲ್ರೆಡಿ ಯಾವ ರೀತಿ ಬರ್ತಾ ಇದೆ ಫಸ್ಲು ಅನ್ನೋದಕ್ಕಿಂತ ನರ್ಸರಿ ಉದ್ದೇಶ ನಮ್ಗೆ ಇರಲಿಲ್ಲ. ಓಕೆ. ನಾವು ನಮ್ಮ ತೋಟದಲ್ಲಿ ಎಲ್ಲ ಥರ ಹಣ್ಣಿನ ಗಿಡ ಬೆಳೆಸ್ಬೇಕು ಅಂತ ಹೇಳಿ ಮಾಡಿ ಬೆಳೆಸಿದಾದ್ಮೇಲೆ ಅದನ್ನು ನೋಡಲಿಕ್ಕೆ ಅಂತ ತುಂಬ ಜನ ಎಲ್ಲ ಕಡೆಯಿಂದ ರೈತರು ಬರೋಕ್ಕೆ ಶುರುವಾದರು. ಬಂದವರು ನಮಗೆ ಈ ತಳಿ, ಈ ಗಿಡದ್ದು ಒಂದು ಗಿಡ ಬೇಕು, ಇದು ಬೇಕು ಅಂತ ಕೇಳೋಕ್ಕೆ ಶುರು ಮಾಡಿದ್ರು. ಹಂಗಾಗಿ ನಾವು ಅದನ್ನೆಲ್ಲ ಗ್ರಾಫ್ಟ್ ಮಾಡಿ ಅದ್ರ ಜೊತೆನೇ ಇದನ್ನು ಯಾಕೆ ಮಾಡಬಾರ್ದು ಅಂತ ಒಂದು ನರ್ಸರಿ ಮಾಡಿದ್ವಿ. ಓಕೆ ಸರ್. ಅದೇ ನಿಮ್ಮ ಒಂದು ತೋಟದ ಒಂದು ಇದರಲ್ಲೂ ಇದೋ ಒಂದು ಪ್ಲಸ್ಸು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಗಿಡನೂ ಸಿಗುತ್ತೆ, ಪ್ಲಸ್ ನೀವು ಲೈವ್ ಆಗಿ ನೋಡಿ ತೊಗೊಂಡೋಗುವಂಥ ಚಾನ್ಸಸ್ ಇದೆ. ವೆರಿಗೇಟೆಡ್ ಲೆಮನ್. ಓಕೆ. ಇದು ಬ್ಲ್ಯಾಕ್ ಗೂವಾ, ಸೀಬೆ, ಬೀಟ್ರೋಟ್ ಟೈಪ್ ಬರುತ್ತೆ. ಓಕೆ. ಕ್ಲೋವ್, ಲವಂಗ. ಓಕೆ. ಲವಂಗ. ಹಾಂ. ಓಕೆ. ಲವಂಗ ಅನಿಸುತ್ತೆ. ಬಟರ್ ಫ್ರೂಟ್. ಓಕೆ. ಸೀಡ್ಲಿಂಗ್ಸು ಇದೆ. ಹಾಂ, ಗ್ರಾಫ್ಟೆಡ್ ಇದೆ ಅದರಲ್ಲಿ. ಓಕೆ. ಸೀಡ್ಲಿಂಗ್ಸ್ ಆದರೆ ಎಷ್ಟು ದಿನಕ್ಕೆ ಬರುತ್ತೆ ಸರ್? ಸೀಡ್ ಅಂದರೆ ಒಂದು 4 ಇಯರ್ಸಿಗೆ ಬರುತ್ತೆ. ಗ್ರಾಫ್ಟೆಡ್ ಆದರೆ? ಗ್ರಾಫ್ಟೆಡ್ ಆದರೆ ನಿಮಗೆ ಏನು 1 ಇಯರ್ಗೆ ಗ್ರಾಫ್ಟ್ ಮಾಡಿದಾಗನೇ ಹೂವು ಸಮೇತ ಬರುತ್ತೆ. ಹಾಂ. 2 ವರ್ಷ ನಾವು ಕಿಕ್ ಹಾಕಬೇಕು. 2 ವರ್ಷದ ಮೇಲೆ ನಾವು ಗ್ರಾಫ್ಟಿಂಗಲ್ಲೂ ಬರುತ್ತೆ. ಓಕೆ. ಈಗ ಒಂದು ಕಾಟಿಮೋನ್ ಅಂತ ಥೈಲ್ಯಾಂಡ್ ವೆರೈಟಿದು. ಕಾಟಿಮೋನ್ ಅಂತ ಹೇಳಿ, ಸ್ವೀಟ್ ಕಾಟಿಮೋನ್ ಆಲ್ ಸೀಸನ್ ಅಂತ ಹೇಳ್ತಾರೆ. ಓಕೆ. ಅದು ತುಂಬ ದೊಡ್ಡದಾಗಲ್ಲ. ಹಾಂ, ಚಿಕ್ಕದಾಗಿ ಬರುತ್ತೆ. ಚಿಕ್ಕದಾಗಿ ಬೋಂಡದ ಮೆಣಸಿನ್ಕಾಯಿ ಥರ. ಓಕೆ. ಇದೇನು ಆಲ್ ಸೀಸನ್ ಅಲ್ಲ? ಅಲ್ಲ. ಓಕೆ. ಸೀಸನ್ದು. ಹಾಂ. ಓಕೆ. ಇದು ಆಪಲ್ ಪ್ಲಾಂಟ್ಸ್. ಈಗ ಅಪ್ಪಾಜಿ ಆಗಲೇ ಹೇಳ್ತಾ ಇದ್ರು ನಮ್ಮ ಬಿಸಿಲು ಪ್ರದೇಶದಲ್ಲೂ ಬರುತ್ತೆ ಅಂತ.
ಹರಿಮಾನ್ 99 ಅಂತ ಹೇಳಿ. ಓಕೆ. ಇದು ನಾವು ಹರಿಮಾನ್ ಶರ್ಮಾ ಅಂತ ಇದ್ದಾರೆ ಹಿಮಾಚಲ್ ಪ್ರದೇಶಲ್ಲಿ, ಅವರೇ ಇದನ್ನು ಇಂಟ್ರೊಡ್ಯೂಸ್ ಮಾಡಿರೋ ಅಂಥದ್ದು. ಅವರೇ ಒಂದು ವೆರೈಟಿನ ಕಂಡುಹಿಡಿದು ಮಾಡಿರೋ ಅಂಥದ್ದು. ನಾವು ಅಲ್ಲಿಂದನೇ ಗಿಡ ಅಂದರೆ ಅಲ್ಲಿಂದ ಬರೀ ಕಡ್ಡಿ ಕಳಿಸ್ತಾರೆ ಅವರು, ಹಾಂ, ಮಣ್ಣೇನಿರಲ್ಲ. ಓಕೆ. ಅದನ್ನು ನಾವಿಲ್ಲಿ ಪ್ಯಾಕೆಟ್ ಮಾಡಿಬಿಟ್ಟು ಚೆನ್ನಾಗಿ ಬೆಳೆದ ಮೇಲೆ ಸೇಲ್. ಓಕೆ ಸರ್. ಇದು ಡ್ರ್ಯಾಗನ್ ಫ್ರೂಟ್ ಅಲ್ಲ? ಡ್ರ್ಯಾಗನ್ ಫ್ರೂಟ್ ಸರ್. ಯಾವ ವೆರೈಟಿ ಸರ್ ಇದು? ರೆಡ್. ಎಲ್ಲ ರೆಡ್? ಎಲ್ಲ ರೆಡ್. ಓಕೆ. ರೆಡ್ ಇದೆ, ವೈಟ್ ಇದೆ. ಓಕೆ. ಇದು ರೋಲಿನಿಯಾ ಅಂತೇಳಿ ಒಂದು ಫ್ರೂಟು, ಆಗಲೇ ಸೀತಾಫಲ ಥರ. ಹೌದು, ಹಣ್ಣು ನೋಡಿದ್ವಿ. ರೋಲಿನಿಯಾ ಅಂತ. ಹಾಂ. ಮತ್ತು ಇದು ಅರಜೋಬಾಯ್ ಅಂತ ಹೇಳಿ. ಓಕೆ. ಇದು ಒಂದು ಫ್ರೂಟು, ಟೊಮೊಟೊ ಹಣ್ಣು ಥರ ಬಿಡುತ್ತೆ. ಇದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಜ್ಯೂಸ್ ಮಾಡಲಿಕ್ಕೆ ಉಪಯೋಗಿಸೋ ಅಂಥದ್ದು. ಇದು ಬಿಸಿಲಲ್ಲಿ ಅಷ್ಟಾಗಿ ಬರೋಲ್ಲ, ಶೇಡಲ್ಲಿ ಚೆನ್ನಾಗಿ ಬರುತ್ತೆ. ಸಪೋಟದಲ್ಲಿ ಒಂದು 3 ವೆರೈಟಿ ಇದೆ. ಓಕೆ. ಬನಾನಾ ಸಪೋಟ, ಕಲಾಪತ್ ಅಂತ, ಅದು ಮೊಟ್ಟೆ ಶೇಪಲ್ಲಿ ಇರುತ್ತೆ, ಅದು ಸ್ವೀಟ್ ಜಾಸ್ತಿ ಇರುತ್ತೆ. ಓಕೆ. ಇನ್ನೊಂದು ಕ್ರಿಕೆಟ್ ಬಾಲ್. ಸೊ ಇದು ಬ್ಲ್ಯಾಕ್ ಮ್ಯಾಂಗೋನ? ಅದು ಬ್ಲ್ಯಾಕ್ ಅಂದರೆ ಕಸ್ತೂರಿ ಮ್ಯಾಂಗೋ ಅಂತ ಹೇಳಿ. ಓಕೆ. ಇದ್ರದ್ದು ಎಲೆನೇ ಫುಲ್ಲು ಬ್ಲ್ಯಾಕ್ ಇರುತ್ತೆ. ಹೌದು. ಹಣ್ಣು ಬಿಟ್ಟರು ಮೇಲ್ಗಡೆ ಫುಲ್ಲು ಬ್ಲ್ಯಾಕ್ ಕಲರ್ನೇ ಇರುತ್ತೆ. ಓಕೆ. ಇದು ಚಕೋತ. ಹಾಂ. ರೆಡ್ ಕಲರ್ ಚಕೋತ. ಓಕೆ. ಇದು ವಾಟರ್ ಆಪಲ್ ಥರನೇ ಬರುತ್ತೆ. ಓಕೆ. ಮಲಯನ್ ಆಪಲ್. ನಿಮ್ಮ ತೋಟದಲ್ಲಿ ಆಲ್ರೆಡಿ ಇದು ಫ್ಲವರಿಂಗ್ ಇರುತ್ತೆ. ಹೌದು, ಚೆನ್ನಾಗಿರುತ್ತೆ. ಅದು ಒಂದು ಪಿಂಕ್ ಕಲರ್, ಒಂದು ರೆಡ್ ಕಲರ್ ಬರುತ್ತೆ, 2 ಕಲರ್ ಬರುತ್ತೆ. ಮಲಯನ್ ಆಪಲ್. ಓಕೆ. ನೋಡಿ, ಇದೊಂದು ರೇಷ್ಮೆ ಚಿಕನ್, ಏನೋ ಹೇಳ್ತಾರೆ ಇದಕ್ಕೆ, ಚಿಕನ್ ಫ್ಲಾಕ್ಸ್ ಅಂತ. ಎಲೆನೇ ಒಂಥರ ಈ ಕೋಳಿ ಪುಕ್ಕ ಥರ ಇರುತ್ತೆ. ಇದೇನು ಕಾಯಿ ಬರುತ್ತಾ ಇಲ್ಲ ಜಸ್ಟ್ ಒಂದು ಹಣ್ಣು? ಹಣ್ಣಿದು. ಇದು ಒಂದೊಂದು 3 ಇಂಚ್ ಉದ್ದ ಹಣ್ಣು ಬರುತ್ತೆ. ಓಕೆ. ಮೂಸಂಬಿ ಗಿಡ. ಇದು ಮೂಸಂಬಿ. ಓಕೆ. ಈ ನಾಗ್ಪುರ್ ಆರೆಂಜು. ಹಾಂ. ಲೆಮನಲ್ಲಿ ತಾಯಿಪಟ್ಟಿ ಲೆಮನ್ ಅಂತ ಥೈಲ್ಯಾಂಡ್ ಒಂದು ವೆರೈಟಿ. ಓಕೆ. ಅದು ತುಂಬ ಸ್ವಲ್ಪ ದಪ್ಪ ಹಣ್ಣು ಬರುತ್ತೆ. ಹಾಂ. ಮತ್ತು ಆಲ್ ಸೀಸನ್ ಮಾರ್ಕೆಟ್ ಲೆಮನ್ ಅಂತ ಹೇಳಿ ಅದೊಂದಿದೆ. ಓಕೆ. ಇನ್ನೊಂದು ಸೀಡ್ಲೆಸ್ ಲೆಮನ್ ಒಂದು. ಓಕೆ. ಇನ್ನೊಂದು ಗಜನಿಂಬೆ. ಓಕೆ. ನಿಂಬೆಯಲ್ಲಿ ಇಷ್ಟೊಂದು ವೆರೈಟಿ ಇದೆ. ಇದು ಒಂದು ಸ್ಟ್ರಾಬೆರಿ ಗೂವಾ ಅಂತ ಹೇಳಿ. ಸ್ಟ್ರಾಬೆರಿ ಗೂವಾ. ಅದರಲ್ಲಿ 2 ಥರ ಇದೆ. ಒಂದು ರೆಡ್ ಕಲರು, ಒಂದು ಯೆಲ್ಲೋ. ಓಕೆ. ಇದು ಹಲ್ಸು. ಚಂದ್ರ ಹಲ್ಸು, ಪ್ರಕಾಶ್ ಚಂದ್ರ. ಓಕೆ. ಪಂಚಮುಖಿ. ಇನ್ನ ಒಂದು 12-13 ವೆರೈಟೀಸ್ ಇದೆ. ಓಕೆ. 12-13 ಹಲ್ಸಿನ ವೆರೈಟೀಸ್ ಇದೆ. ಸೀತಾಫಲದಲ್ಲಿ NMK ಗೋಲ್ಡ್ ಇದೆ. ಓಕೆ. ನಾಟಿ ಸೀತಾಫಲ ಇದೆ. ಈಗ ಕೆಲವು ಗಿಡಗಳನ್ನ ನಾವು ಗ್ರೋ ಬ್ಯಾಗಲ್ಲಿ ಹೊಸ್ದಾಗಿ ನಾವು ನಮ್ಮ ತೋಟಕ್ಕೆ ನಾವು ಏನಂದರೆ ಕಲೆಕ್ಷನ್ ಇನ್ನೂ ಮಾಡ್ತಾನೆ ಇದ್ದೀವಿ. ಓಕೆ. ಮುಗಿದಿಲ್ಲ, ನಿರಂತರವಾಗಿ ಮಾಡ್ತಾನೆ ಸಿಕ್ಕಿದ್ದೆಲ್ಲ. ಇದು ಬೇರೆ ಬೇರೆ ಕಡೆ ಇದು ಆಶ್ ವೆರೈಟಿ ಅಂತ ಹೇಳಿ. ಸೀಡ್ಲೆಸ್ ಇದೆ. ಆ ಥರದ್ದೆಲ್ಲ ಈ ಸುಮಾರು ಗಿಡಗಳನ್ನ ಸಿಕ್ಕಿ ಜಬೋಟಿ ಕಬಾ ಅದೆಲ್ಲನ ತಗೊಂಬಂದು ಗ್ರೋ ಬ್ಯಾಗ್ ಅದು ತಾನೇ ಜಬೋಟಿ ಕಬಾ. ಅದು ಒಂದು 2-3 ವರ್ಷ ಗ್ರೋ ಬ್ಯಾಗಲ್ಲಿ ಬೆಳೆಸಿ ಆಮೇಲೆ ನಾಟಿ ಮಾಡೋದಕ್ಕೆ ಅಂತೇಳಿ ಎಲ್ಲ ಗ್ರೋ ಬ್ಯಾಗಲ್ಲಿ ಬೆಳೆಸಿದ್ವಿ. ಇದು ರೆಡ್ ಲೆಮನ್ನು. ಇದು ಹಣ್ಣಾದ ಕಟ್ ಮಾಡಿದ್ರೆ ಒಳಗಡೆ ರೆಡ್ ಕಲರ್, ಕೆಂಪು ಕಲರ್ ಇರುತ್ತೆ, ರೆಡ್ ಕಲರಲ್ಲಿ. ಓಕೆ. ಚೆರಿ ವೆರೈಟೀಸ್. ಚೆರಿಯಲ್ಲಿ ಬಾರ್ಬಡೋಸ್ ಚೆರಿ, ಸೂರ್ಯನಾಮ್ ಚೆರಿ. ಹೌದು. ಲಕ್ಷ್ಮಣ್ ಫಲ. ಓಕೆ. ಮತ್ತೆ ಇದು ಜಾಯ್ಕಾಯಿ. ಓಕೆ. ಜಾಯ್ಕಾಯಿ ಗ್ರಾಫ್ಟೆಡ್ ಇದೆ, ಸೀಡ್ ಗಿಡನೂ ಇದೆ. ಗ್ರಾಫ್ಟೆಡ್ ಏನು ರೇಟ್ ಇದೆ ಸರ್? ಆ ಗ್ರಾಫ್ಟೆಡ್ 350 ಇಂದ ಸ್ಟಾರ್ಟ್ ಆಗಿ 600 ವರೆಗೂ ಇದೆ. ಓಕೆ. ಅದೇ ಹೈಟ್ ಮೇಲೆನೆ, ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಸೀಡ್ ಗಿಡಗಳು 100 ರೂಪೀಸ್ ಇಂದನೂ ಇದೆ. ಓಕೆ. ಮ್ಯಾಕಾಡೋಮಿಯಾ ಈಗ ತುಂಬಾ ಡಿಮ್ಯಾಂಡ್ ಹಾಕಬೇಕು ಅಂತ ಹೇಳಿ ಹಾಕ್ತಾ ಇದ್ದಾರೆ.
ಇದು ಮೆಕಡೋಮಿಯಾ ಡ್ರೈ ಫ್ರೂಟ್ಸು. ಹೌದು ಸರ್, ಇದು ಏನು ರೇಟ್ ಇದೆ ಸರ್ ಈಗ ನಿಮ್ಮ ಹತ್ರ ಇರೋ ಇವಾಗ ಅಟ್ ಪ್ರೆಸೆಂಟ್ ಇರೋ ವೆರೈಟಿ? ಈ ನಾವು 300 ರುಪೀಸ್ ಕೊಡ್ತಾ ಇದ್ದೀವಿ. ಇದನ್ನು 300 ರುಪೀಸ್ ಇದೆ. ಓಕೆ, ಮೆಕಡೋಮಿಯಾ. ಓಕೆ, ಈಗ ಫುಲ್ ಡಿಮ್ಯಾಂಡ್ ಇರೋಂಥ ಇದನ್ನು 350 ಒಂದಿದೆ. ಓಕೆ, 300, 350 ಎರಡು ವೆರೈಟಿ ಇದೆ. ಓಕೆ, ಆಲ್ರೆಡಿ ಇದೆ. ಅಂದರೆ ಚಿಕ್ಕದು ಬುಷ್ ಆರೆಂಜ್ ಅಂತರ ಬರುತ್ತೆ. ಹಾಂ, ಇದು ಹಣ್ಣಾಗಿದೆಯಾ? ಹಣ್ಣು ಅಂದರೆ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಇದು. ಓಕೆ, ಹುಳಿ ಬದಲಿಗೆ ಇದು ಉಪಯೋಗಿಸ್ಬೋದು. ಓಕೆ ಓಕೆ ಓಕೆ. ನೋಡಿ, ಈಗ ಅಬಿಯು ಅಂತೇಳಿ ಇದೊಂದು ಫ್ರೂಟು ತುಂಬ ಫೇಮಸ್ ಆಗಿದೆ. ಹಾಂ, ಅದರದ್ದು ಪ್ಲಾಂಟ್ಸ್ಗಳು ಸಿಗುತ್ತೆ. ಓಕೆ, ಅಬಿಯು ಓಕೆ ಓಕೆ. ಮಿರಾಕಲ್ ಫ್ರೂಟು. ಹಾಂ, ಇದು ಗೊತ್ತು, ಮಿರಿಕಲ್ ಅದು. ಮಿರಾಕಲ್ ಅದೊಂದು ತಿಂದುಬಿಟ್ರೆ ಒಂದು 1.5 ಅವರು ಏನು ತಿಂದರೂ ಸ್ವೀಟೇ. ಇದು ವೈಟ್ ಜಮ್ನೆರಳೆ ತೋರಿಸಿದ್ರೆ ಅಲ್ಲಿ ಇನ್ನೂ ದೊಡ್ಡ ಗಿಡ ಇದೆಯಲ್ಲ, ನಿಮ್ಮ ಇದಕ್ಕೆ ಅಂತ ಹಾಕ್ಕೊಂಡಿರೋದು ಅದು. ಇದು ವೆರಿಗೇಟೆಡ್ ಗೂವಾ ಇದೆ. ಹೌದು, ಅಲ್ಲೊಂದು ಹಣ್ಣಿದೆ ಅದ್ರ ಅಲ್ಲಿ ಇನ್ನೂ ಅವಾಗೆ ತೋರಿಸಿದ್ರಲ್ಲಿ ದೊಡ್ಡದಾಗ ಆಗಿದ್ದೀರ ನಿಮ್ಮ ತೋಟದಲ್ಲಿ ತುಂಬ. ಇದು ತೈವಾನ್ ಪಿಂಕ್. ಹಾಂ, ತೈವಾನ್ ಪಿಂಕ್. ಓಕೆ, ಸ್ಟಾರ್ ಫ್ರೂಟ್. ಹಾಂ, ಸ್ವೀಟು. ಓಕೆ, ಹಾಂ, ವೆರಿಗೇಟೆಡ್ ತೆಂಗು. ಓಕೆ, ಕಾಯಿ ಹಂಗೆ ಬರುತ್ತಾ? ಕಾಯಿನೂ ವೆರಿಗೇಟೆಡ್. ಓಕೆ, ಇದು ಪೈನಾಪಲ್. ಹಾಂ, ಇದು ನಾರ್ಮಲ್ ಪೈನಾಪಲ್. ಓಕೆ, ಲಾಲಿ ಬೆರಿ ಅಂತೇಳಿ ಈ ಸಲ ಹೊಸದಾಗಿ ಹೂ ಸ್ಟಾರ್ಟ್ ಆಗಿದೆ. ಹೂವು ಆಗಿ ಅರಳ್ತಾ ಇದೆ. ಓಕೆ, ಇದು ನಿಮ್ಮ ತೋಟಕ್ಕೆ ಅಂತಲೇ ಇದು ಮಾಡಿರೋದು? ಹಾಕೋಣಕ್ಕೆ ಅಂತಲೇ ಇದೆಲ್ಲ ಬೆಳೆಸಿರೋದು. ಓಕೆ, ಹಾಂ ಹಾಂ. ಸಿ ಗ್ರೇಪ್ಸ್ ಅಂತ ಹೇಳಿ. ಸಿ ಗ್ರೇಪ್ಸಾ? ಹಾಂ, ಏನು ಡಿಫ್ರೆನ್ಸು? ಗ್ರೇಪ್ಸ್ ಥರನೇ ಗೊಂಚಲು ಬರುತ್ತೆ. ಓಕೆ, ಅದು ಚಿಕ್ಕದಾಗಿರುತ್ತೆ ಹಣ್ಣು. ಓಕೆ, ಮಾಮಿ ಸಪೋಟ ಅದೇನಾ? ಹಾಂ, ಇದು ದೊಡ್ಡದು. ಓಕೆ, 2 ಗಿಡ ಇದೆಯಲ್ಲ? ಹಾಂ, 2 ಇದೆ. ಮೇಮೆ ಸಪೋಟ. ಓಕೆ, ಇದು ಬೇರೆ ಇವಾಗ ಮಾರಕ್ಕೂ ತರಿಸಿದ್ದೀರಾ ಸಸಿಗಳು? ಮಾಮಿ ಸಪೋಟ ಏನು ರೇಟ್ ಇದೆ ಅದು? 2000. ಸಿ ಗ್ರೇಪ್. ಇದು ಗ್ರಾಫ್ಟ್ ಮಾಡಿ ಸ್ವಲ್ಪ ಹ್ಯುಮಿಡಿಟಿ ಇರಬೇಕಲ್ಲ, ಅದಕ್ಕೆ ಇಲ್ಲಿಗೆ ಶಿಫ್ಟ್ ಮಾಡ್ಕೊತೀರ? ಓಕೆ, ಇದೆಲ್ಲ ಬಟರ್ ಫ್ರೂಟು. ಹಾಂ, ಅಂದರೆ ಗ್ರಾಫ್ಟ್ ಆದಮೇಲೆ ಇಲ್ಲಿಗೆ ಇದು ಮಾಡ್ಕೊಂತೀರ? ಇಲ್ಲಿ ಈಗ ಇನ್ನೊಂದು ಸ್ವಲ್ಪ ಒಂದು ವಾರ ಕಳೆದ್ರೆ ಹಾಂ, ಆಚೆಗೆ ಇಡ್ತೀವಿ. ಓಕೆ, ಎಲ್ಲ ಅಷ್ಟೇ. ಇದು ಬಟರ್ ಫ್ರೂಟ್ ಗ್ರಾಫ್ಟ್ ಅಂತ ಅದೆಲ್ಲ ಚೆನ್ನಾಗಿ ಬಂದಿದೆ. ಓಕೆ, ಎಲ್ಲ ಚೆನ್ನಾಗಿ ಇದು ಚಕೋತ. ಹಾಂ, ನಾವೇನಂದ್ರೆ ನಾವು ನರ್ಸರಿಲಿ ಸುಮಾರು ಕಡೆ ತಂದು ಓಕೆ, ಪ್ಲಾಂಟ್ ಮಾಡಿ ಎಷ್ಟೋ ಚಕೋತ ನಮ್ಮದು ರೆಡ್ ಇರುತ್ತೆ ಅಂತ ಕೊಡ್ತಾರೆ, ತುಂಬ ಸ್ವೀಟ್ ಇರುತ್ತೆ ಅಂತ ಕೊಡ್ತಾರೆ. ಇಲ್ಲಿ ಹಾಕಿದಾಗ ವೈಟ್ ಕಲರು ಇಷ್ಟು ದೊಡ್ಡದು ಬಿಡುತ್ತೆ, ಏನೂ ಚೆನ್ನಾಗಿರಲ್ಲ. ಹಾಂ, ಅದಕ್ಕೇನು ಮಾಡಿದ್ದೀವಿ ಅಂದರೆ ನಾವು ಡೈರೆಕ್ಟಾಗಿ ಒಂದು ರೂಟ್ ಸ್ಟಾಕ್ ಗಿಡ ಬೆಳೆಸಿರ್ತೀವಿ. ನಾವು ಎಲ್ಲಾದರೂ ಹೋಗ್ತಾ ಬರ್ತಾ ಎಲ್ಲರೂ ಅಕ್ಕಪಕ್ಕ ಯಾರಾದರೂ ತುಂಬ ಚೆನ್ನಾಗಿದೆ ಇಂಥ ತೋಟದಲ್ಲಿದೆ ಅಂದರೆ ಅಲ್ಲಿ ಹೋಗಿ ತಿಂದು ಟೇಸ್ಟ್ ಮಾಡಿ ನೋಡಿ ಅದ್ರದ್ದು ಸಯಾನುಗಳನ್ನ ಕಟ್ ಮಾಡ್ಕೊಂಡು ನಾವು ಇಲ್ಲೇ ಬೆಳೆಸ್ಕೊತಾ ಇದ್ದೀರ? ಓಕೆ, ಅವಾಗ ನಮ್ಗೆ ಯಾವ ಥರ ಬೇಕೋ ಅದೇ ಥರದ್ದು ಹಣ್ಣು ಸಿಗುತ್ತೆ. ಓಕೆ, ಗಿಡನ ಸೇಮ್ ಪಪ್ಪಾಯ ಎಲ್ಲ ಇದ್ದಂಗೆ ಇದೆ? ಅದೇ ಥರ ಇದೆ. ಅದನ್ನ ಈ ಮೇಕೆಗಳಿಗೆ ತುಂಬ ಬಳಸ್ತಾರೆ. ಹಾಂ, ಜೊತೆಗೆ ಅದು ವಿಟಮಿನ್ ಸೊಪ್ಪು ಅಂತ ಹೇಳಿ ನಾವು ಸಾಂಬಾರ್ಗೂ ಉಪಯೋಗಿಸ್ತೀವಿ. ಓಕೆ, ಇದು ಸಿಮೆಂಟ್ದು ಜನ್ ಬಾಕ್ಸು? ಸಿಮೆಂಟಿನ ಜೇನ್ ಬಾಕ್ಸ್. ಓಕೆ, ಒಂದು ನಿಮಿಷ. ಹಾಂ, ವಾವ್.
ಅಂದರೆ ಅದ್ರ ಮೇಲೆ ಒಳಗೆ ಮಾತ್ರ ಎಲ್ಲ ವುಡ್ಡು. ಹಾಂ, ಫುಲ್ಲು ಸುತ್ತಲೂ ಕವರಿಂಗ್ ಎಲ್ಲ ಸಿಮೆಂಟು. ಸಿಮೆಂಟಿಂದ. ಓಕೆ. ಏನಕ್ಕೆ ಇದು ಹಾಂ, ಮಳೆಗಾಲದಲ್ಲಿ ನೆಂದು ಫ್ರೇಮ್ ಹಾಳಾಗ್ಬಿಡುತ್ತೆ. ಓಕೆ. ಈ ವುಡ್ಡಿಂದೆಲ್ಲ ಬೇಗ. ಈ ಸಿಮೆಂಟ್ ಆದರೆ ಎಷ್ಟು ವರ್ಷ ಆದರೆ ಏನಾಗಲ್ಲ. ಹಾಂ ಹಾಂ. ಇಮ್ಯುನಿಟಿ ಒಂಥರ ಚೆನ್ನಾಗಿರುತ್ತೆ ಒಳಗಡೆ ಕಾವೆಲ್ಲ. ಓಕೆ. ಆದ್ದರಿಂದ ಸಿಮೆಂಟ್ ಬಾಕ್ಸ್ನ ಇದಕ್ಕೆ ಎಷ್ಟು ಖರ್ಚಾಯಿತು ಸರ್? ಇದು ಒಂದು ಬಾಕ್ಸು 3,000 ರೂಪಾಯಿ. ಒಂದು ಬಾಕ್ಸು 3,000 ರೂಪಾಯಿ ಅಂದರೆ ಫುಲ್ ಸೆಟ್ಟು. ಇಲ್ಲಿಂದ ಸ್ಟ್ಯಾಂಡು, ಹಾಂ, ಈ ಬಾಕ್ಸು, ಜೇನ್ ಕೋಣೆ, ಸಂಸಾರ ಕೋಣೆ, ಹಾಂ, ಇದು ಸುಮ್ಮನೆ ನಾವು ಸಪ್ರೇಟ್ ಇಟ್ಟಿದ್ವಿ. ಓಕೆ, ಅಷ್ಟೇ. ಈ ಒಂದು ಬಾಕ್ಸು 3,000. ಬೇರೆದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಏನಿಲ್ಲ. ನಾವು ವುಡ್ ಬಾಕ್ಸು 2,500 ರೂಪಾಯಿ ತೊಗೊಂತಾರೆ ಒಂದೋಕೆ. ಹಾಂ, ಇದು ಇನ್ನು 500 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಜಾಸ್ತಿ ಆಗುತ್ತೆ. ಓಕೆ. ಎಲ್ಲಿ ತಂದ್ರಿ ಸರ್ ಇದು? ಸರ್ ಇದು ನಾವು ಪುತ್ತೂರಲ್ಲಿ ತಂದ್ವಿ. ಪುತ್ತೂರು. ಓಕೆ. ಅಲ್ಲಿ ಒಬ್ಬರು ರೈತರು ಇದನ್ನು ಕಂಡುಹಿಡಿದ್ಬಿಟ್ಟು ಅವರೇ ಮಾಡಿದ್ದಾರೆ. ಓಕೆ. ನಾವು ಹುಡ್ಕೊಂಡು ಹೋಗಿ ಅಲ್ಲಿಂದಲೇ ತೊಗೊಂಬಂದಿದ್ವಿ. 2 ಬಾಕ್ಸ್ ತಂದಿದ್ವಿ. ಚೆನ್ನಾಗಿದೆ. ಓಕೆ. ನಮ್ಮ ಮರದ ಬಾಕ್ಸ್ ಹೋಲಿಸ್ಕೊಂಡ್ರೆ ಈ ಸಿಮೆಂಟ್ ಬಾಕ್ಸು ತುಂಬ ಒಳ್ಳೆಯದು. ಟೋಟಲ್ ಎಷ್ಟು ಬಾಕ್ಸ್ ಇದೆ ನಿಮ್ಮ ತೋಟದಲ್ಲಿ ಈಗ? ವುಡ್ಡು ಇದು ತೋಟದಲ್ಲಿ ಒಂದು 15 ಬಾಕ್ಸ್ ಇದೆ. ಓಕೆ. ಅದರಲ್ಲೂ 10ರಲ್ಲಿ ಕುಟುಂಬ ಇದೆ. 10ರಲ್ಲಿ ಕುಟುಂಬ ಇದೆ. ಎಷ್ಟು ಸಿಗ್ತದೆ ಸರ್ ಈಗ ತುಪ್ಪ? ನಮಗೆ ಮಳೆಗಾಲದಲ್ಲಿ ತುಪ್ಪ ಬರೋಲ್ಲ. ಈ ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ. ನಮಗೆ ಒಂದು ಬಾಕ್ಸಲ್ಲಿ ಒಂದು ವರ್ಷಕ್ಕೊಂದು 2 kg-ಯಿಂದ 3 kg-ವರೆಗೂ ನಮಗೆ ತುಪ್ಪ ಬರುತ್ತೆ. 2ರಿಂದ 3 kg. ಟೋಟಲ್ ಒಂದು ತುಂಬ ಏನು ತೆಗಿಯೋಕೆ ಹೋಗಲ್ಲ. ಹಾಂ, ಜಾಸ್ತಿ ಆದಾಗ ಮಾತ್ರ ನಾವು ಉಪಯೋಗಿಸ್ಕೊತೀವಿ. ಮೇಯ್ನು ಉದ್ದೇಶ ಏನಂದರೆ ಪಾಲಿನೇಷನ್ಗಾಗಿ ಜೇನು ಸಾಕಿದ್ದೀವಿ ನಾವು. ಓಕೆ. ಎಲ್ಲ ಬೆಳೆಗಳ ಪಾಲಿನೇಷನ್ ತುಂಬ ಅನುಕೂಲ ಆಗುತ್ತೆ. ಓಕೆ ಸರ್. ಯಾರೇ ಒಬ್ಬ ರೈತ ಕುಟುಂಬದವರಾಗಲಿ ಒಬ್ಬರು ಒಂದು ಜೇನು ಕುಟುಂಬ ಸಾಕಿದ್ರೆ ತುಂಬ ಅನುಕೂಲ ಆಗುತ್ತೆ. ಓಕೆ ಸರ್. ಈಗ ಜೇನು ಪೆಟ್ಟಿಗೆ ತಂದಮೇಲೆ ಹುಳ ನೀವು ತಗೊಬಂದು ಬಿಡ್ತೀರಾ ಇಲ್ಲ ಬಂದದೇ ಇದು ಮಾಡುತ್ತಾ? ಕೆಲವು ಕಡೆ ನಾವು ತಂದುಬಿಟ್ಟು ಸುಮ್ಮನೆ ಮನೆ ಒಳಗೆ ಇಟ್ಕೊಂಡೆ ಹೊರಗಡೆ ಇಟ್ಬಿಟ್ಟು ಆಮೇಲೆ ಹಳೇದು ಜೇನಿಂದು ಮೇಣ ಸಿಗುತ್ತೆ, ಎಲ್ಲಾದರೂ ಗೂಡು ಕಟ್ಟಿ ಬಿಟ್ಟು ಹೋಗಿರೋ ಅಂಥದ್ದು. ಅದನ್ನು ಕರಗಿಸ್ಬಿಟ್ಟು ಈ ಜೇನ್ದು ಒಳಗಡೆ ಫ್ರೇಮ್ಸ್ ಇದೆಯಲ್ಲ ಮೇಲ್ಭಾಗಕ್ಕೆ ಅದನ್ನು ಬಿಟ್ಬಿಟ್ಟು ಇಟ್ಟರೆ ಆ ಒಂದು ಸ್ಮೆಲ್ಲಿಗೆ ಹುಳ ಅಟ್ರಾಕ್ಟ್ ಆಗಿ ಗೂಡಿಗೆ ಮರಳು ವಾಪಸ್ ಬರುತ್ತೆ. ಓಕೆ. ಬೇರೆ ಎಲ್ಲರೂ ಡಿವೈಡ್ ಆದಾಗೆಲ್ಲ ಇಲ್ಲ ಬೇರೆ ಕಡೆ ಕುಟುಂಬ ಬಿಟ್ಟು ಹೊರಗಡೆ ಬಂದಾಗ ಆ ಥರ ಬಾಕ್ಸ್ ಹುಡಿಕೊಂಡು ಬರ್ತಾವೆ. ಓಕೆ. ನಾವು ಎಲ್ಲಾದರೂ ತುಡುಬೆ ಜೇನು ಎಲ್ಲಾದರೂ ಹುತ್ತದ ಪೊಟ್ರಲ್ಲಿ ಮರದ್ದು ಇದರಲ್ಲೆಲ್ಲ ಇರುತ್ತೆ, ಅಲ್ಲಿಂದ ಹಿಡ್ಕೊಂಬಂದು ಬಿಡ್ತೀವಿ. ಓಕೆ ಸರಿ. ಓಕೆ. ಸ್ವೀಟಾ? ಇದರಲ್ಲಿ 2 ವೆರೈಟಿ ಇದೆ. ಸೂರ್ಯನಂಶದಲ್ಲಿ ಸ್ವೀಟ್ ವೆರೈಟಿ ಬಂದಿದೆ. ಇದು ಸ್ವಲ್ಪ ಹುಳಿ. ಇದು ಹುಳಿ. ಓಕೆ. ಸ್ವೀಟ್ ಒಂದಿದೆ ರೆಡ್ಡಲ್ಲಿ, ಇನ್ನೊಂದು ಬ್ಲ್ಯಾಕ್ ಸೂರ್ಯನಂಶರಿ ಅಂತ ಒಂದಿದೆ. ಹಣ್ಣಾದಾಗ ಬ್ಲ್ಯಾಕ್ ಕಲರ್ ಬರುತ್ತೆ, ಅದು ಸ್ವೀಟ್ ಆಗಿರುತ್ತೆ. ಓಕೆ. ಇದರಲ್ಲೇ 2 ವೆರೈಟಿ ಇದೆ. ಓಕೆ. ಟೋಟಲ್ ಎಷ್ಟು ವೆರೈಟಿ ಈಗ ಅಟ್ ಪ್ರೆಸೆಂಟು ನಿಮ್ಮ ಇದರಲ್ಲಿ ಗ್ರೋ ಆಗಿದೆ ಸರ್? ಅಂದರೆ ನೀವು ಬೆಳೆಸಿರೋ ಅಂಥ ಎಷ್ಟು ವೆರೈಟಿಗಳು ಇದು ಮಾಡಿದ್ದಾರೆ ಈಗ? ಒಂದು 250 ವೆರೈಟಿ ನಿಮ್ಮ ತೋಟದಲ್ಲೇ ಆಲ್ರೆಡಿ ಫ್ರೂಟಿಂಗ್ ಬರ್ತಾ ಇದೆ. ಓಕೆ. ಇನ್ನೂ ಒಂದು ಒಟ್ಟಿಗೊಂದು 300-400 ವೆರೈಟಿ ಇದೆ. ಅವೆಲ್ಲ ಚಿಕ್ಕ ಚಿಕ್ಕ ಗಿಡ ಇದೆ. ಓಕೆ. ಒಂದು 250 ವೆರೈಟೀಸ್ ಅಂತೂ ನಮಗೆ ತೋಟದಲ್ಲಿ ಆಲ್ರೆಡಿ ಬರ್ತಾ ಇದೆ. ಓಕೆ. ಅಂದರೆ ಯಾವುದು ನಾವು ಬಲ್ಕಾಗಿ ಯಾವುದೂ ಬೆಳೆದಿಲ್ಲ, ನಮ್ಮ ಏನೋ ಒಂದು ಹಾಬಿ ಥರ ಸ್ಟಾರ್ಟ್ ಆಗಿ ಓಕೆ ಎಲ್ಲ ಫ್ರೂಟ್ಸು ನಾವು ಬೆಳೆಸ್ಬೇಕು ಅಂತ ಹೇಳಿ ಇಲ್ಲ ನಿಮ್ಮ ತೋಟಕ್ಕೆ 5-10 ಗಿಡ 2-3 ಗಿಡ ಈ ಥರ ನಾವು ಬೆಳೆಸಿದ್ದೀವಿ. ಹೌದು, ನಿಮ್ಮ ತೋಟಕ್ಕೆ ಆ್ಯಕ್ಚುಲಿ ನಾವು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಒಂಥರ ಮಲೆನಾಡು ವಾತಾವರಣ, ನಿಮ್ಮ ಒಂದು ಕಾಂಪೌಂಡಿಗೆ ಬರ್ತಿದ್ದಂಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮನೆ ಹತ್ರ ಕೂತ್ಕೊಂಡು ಇದ್ದಾಗಲಿ. ಎಷ್ಟು ವರ್ಷದ ಎಫರ್ಟು ಸರ್? ಈಗಾಗಲೇ ಒಂದು 12 ವರ್ಷ ನಾವು ಬೇರೆ ಗಿಡಗಳು ಸ್ಟಾರ್ಟ್ ಮಾಡಿ. ನಿಮಗೆ ಅಂದರೆ ಯಾರನ್ನು ನೋಡಿ ಈ ರೀತಿ ಮಾಡಬೇಕು ಅನ್ನಿಸ್ತು, ಇಲ್ಲ ನಿಮಗೆ ಏನಕ್ಕೆ ಈ ರೀತಿ? ನನಗೆ ಚಿಕ್ಕ ಹುಡುಗನಿಂದನೂ ನನಗೆ ಗಿಡಗಳ ಮೇಲೆ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಮುಂಚೆ ಎಲ್ಲ ನಾನು ಶೋ ಗಿಡ, ಹೂ ಗಿಡಗಳು ಅದನ್ನು ಬೆಳೆಸ್ತಾ ಇದ್ದೆ. ಓಕೆ. ಆಮೇಲೆ ಒಂದು ಸಲ ಹಣ್ಣಿನ ಗಿಡಗಳ ಮೇಲೆ ಇಂಟ್ರೆಸ್ಟ್ ಬಂದು ಫಸ್ಟ್ ಸ್ಟಾರ್ಟಿಂಗು ನಮ್ಮಲ್ಲಿ ಲೋಕಲ್ ಸಿಗೋ ಅಂಥ ವೆರೈಟಿಗಳನ್ನ ಕಲೆಕ್ಟ್ ಮಾಡಿ ಬೆಳ್ಸೋಕ್ಕೆ ಶುರು ಮಾಡಿದ್ವಿ. ಓಕೆ. ಆಮೇಲೆ ಬೇರೆ ಬೇರೆ ಇದರಲ್ಲೆಲ್ಲ ನೋಡಿಬಿಟ್ಟು ನಾವು ಕೃಷಿ ಮೇಳ ಆ ಕಡೆ ಎಲ್ಲ ಹೋಗ್ತಾ ಇರ್ತೀವಿ. ಪ್ರತಿ ಒಂದು ಸಲ ಬೆಂಗಳೂರು GKVK
ಮತ್ತು ಹೆಸರುಘಟ್ಟ AHR ಅಲ್ಲೆಲ್ಲ ಕೃಷಿ ಮೇಳಗಳು ನಡೆಯುತ್ತಲ್ಲ, ಓಕೆ. ಅಲ್ಲೆಲ್ಲ ಹೋಗಿ ಕೆಲವು ಬೇರೆ ಬೇರೆ ಗಿಡಗಳು ಸಿಕ್ಕಿದಾಗ ಒಂದೊಂದೇ ತಂದು ಹಾಕಿ ಈಗ ಸುಮಾರು ನಾವು ಇಲ್ಲಿ ನಮ್ಗೆ ಆಲೆ ಇಲ್ಲಿ ಕರ್ನಾಟಕದಲ್ಲಿ ನಾವು ಹುಡ್ಕೋಂಥ ಗಿಡಗಳು ಎಲ್ಲ ಕಡೆ ಸಿಗೋದೆ. ಅಂದರೆ ಎಲ್ಲೋದ್ರೂ ನಮಗೆ ಬೇಕಾಗಿರೋಂಥವು ಇಲ್ದಲೇ ಸಿಗ್ತಲೇ ಇರೋಂಥವು ಇಲ್ಲವೇ ಇಲ್ಲ. ಹೌದು. ಸುಮಾರು ಎಲ್ಲ ತಂದು ಕಲೆಕ್ಟ್ ಮಾಡಿ ಹಾಕಿದ್ದೀವಿ. ಈಗ ಬೇರೆ ಬೇರೆ ಕಡೆಯಿಂದ ಹುಡುಕಿ ತಂದು ಹಾಕ್ತಾ ಇದ್ದೀವಿ. ಇನ್ನೂ ಪ್ರಯತ್ನ ನಡೀತಾನೆ ಇದೆ. ಹೌದು, ನೋಡಿದೆ ತುಂಬ ಸಂತೋಷ ಆಯಿತು ನಿಮ್ಮ ತೋಟ ಇದು ಮಾಡಿದ್ದಕ್ಕೆ. ಸುಮಾರು ಅಂತ ಹೇಳಿದ್ರೆ ನಾವು ಏನಂದರೆ ಯಾವುದು ತೋಟ ಉಳುಮೆ ಮಾಡೋದಾಗಲಿ ಅದೊಂದು ಕೇಳೋಣ ಅಂದ್ಕೊಂಡೆ. ಏನಕ್ಕೆ ನಿಮ್ಮದು ನ್ಯಾಚುರಲ್ ಫಾರ್ಮಿಂಗ್ ಕಡೆ ಅಂದರೆ ಈ ಆರ್ಗ್ಯಾನಿಕ್ ಮೆಥಡಲ್ಲಿ ಮಾಡಬೇಕು ಅನ್ನೋದು ಅನಿಸುತ್ತೆ ಏನಕ್ಕೆ? ನಾವು ಅಕ್ಕಪಕ್ಕ ಸುಮಾರು ನೋಡಿದ್ದೀವಿ. ಈಗ ಒಂದು ಸೈಟಲ್ಲಾಗಲಿ ಒಂದು ಮನೆ, ನೀವೊಂದು ತೆಂಗಿನ ಮರ ನೋಡಿ, ಓಕೆ, ಒಂದು ಗಿಡ ಹಾಕಿರ್ತಾರೆ, ಮನೆ ಮುಂದೆ ಇರುತ್ತೆ, ಅದಕ್ಕೆ ಯಾವುದೇ ಉಳುಮೆ ಇರಲ್ಲ, ಅದು ಎಲ್ಲದಕ್ಕಿಂತ ಚೆನ್ನಾಗಿ ಕಾಯಿ ಬಿಡ್ತಾ ಇರುತ್ತೆ. ಅವರು ಯಾವತ್ತೂ ಗೊಬ್ಬರ ಹಾಕಲ್ಲ, ಎಂದು ನೀವು ಯಾವತ್ತೂ ಕೇರೆ ಮಾಡಲ್ಲ. ಹೌದು. ನಮ್ಮ ರೈತರು ಸುಮ್ಮನೆ ಉಳುಮೆ ಮಾಡಿ ಸಖತ್ ಲೋಡ್ಗಟ್ಲೆ ಗೊಬ್ಬರ ಸುರಿದು ಎಲ್ಲ ಮಾಡಿದ್ರು ಅದನ್ನ ಸೈಡ್ ಹೊಡೆಯೋ ಅಷ್ಟೇನು ಬಿಡಲ್ಲ. ಹೌದು. ಹಂಗಾಗಿ ನೋಡಬೇಕು, ನಾವ್ಯಾಕೆ ಸುಮ್ಮನೆ ಉಳುಮೆ ಮಾಡಬಾರ್ದು, ಹಂಗೆ ಬಿಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ನಮ್ಗೊಂದೊಂದು 13 ವರ್ಷ ಆಯಿತು. ಉಳುಮೆ ಎಲ್ಲೂ ಮಾಡ್ತಾ ಇಲ್ಲ, ಎಲ್ಲ ಝೀರೋ ಕಲ್ಟಿವೇಶನ್ನು. ಮತ್ತು ನೋಡಿ ನಮ್ಮ ಗೊಬ್ಬರ ಥರನೇ ಇಡೀ ತೋಟದಲ್ಲಿ ಬಿದ್ದಿದೆ. ಹೌದು. ಎಲ್ಲಿ ನೋಡಿದ್ರು ನಿಮಗೆ ಎಲೆ ಎಲ್ಲ ಉದುರಿ ಮಲ್ಚಿಂಗ್ ಆಗ್ತಾಯಿದೆ, ಎರೆಹುಳುಗಳು ಜಾಸ್ತಿ ಆಗಿದೆ. ನಿಮ್ಮ ತೋಟದಲ್ಲಿ 90% ಮೇ ಬಿ ನೀವು ಈ ನ್ಯಾಚುರಲ್ ಫಾರ್ಮಿಂಗ್ ಬಂದಿರೋದ್ರಿಂದನೇ ತುಂಬ ಗಿಡಗಳು ನಿಮ್ಮ ಹತ್ರ ಸಕ್ಸಸ್ ಆಗಿರೋದು ಅನ್ಸುತ್ತೆ. ನಾವು ಉಳುಮೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೆಲವು ಬೇರೆಲ್ಲ ಕಟ್ಟಾಗಿ ಹಾಳಾಗಿ ಹೋಗ್ಬಿಡ್ತಿತ್ತು. ಹೌದು. ಈಗ ಏನು ಮಾಡ್ದಲೇದ್ರಿಂದ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗೇ ಬಂದಿದೆ. ಯಾಕೆಂದರೆ ಈಗ ಅಪ್ಪಾಜಿ ಲವಂಗದ ಗಿಡ ತೋರಿಸಿದ್ರು, ತುಂಬ ಕಡೆ ಲವಂಗ ಹಾಕಿದ್ದಾರೆ, ಅದು ಸಕ್ಸಸ್ ಆಗ್ತಾನೇ ಇಲ್ಲ. ನಿಮ್ಮದ್ರಲ್ಲಿ ಆಲ್ಮೋಸ್ಟ್ ಒಂದು 20 ಗಿಡ ಏನೋ ಉಳ್ಕೊಂಡಿದೆ, ಸಕ್ಸಸ್ ಆಗಿದೆ ಅಂತ ಹೇಳಿದ್ರು ಅಪ್ಪಾಜಿ, ಅದಕ್ಕೆ ಕೇಳಿದೆ. ಅದಕ್ಕೆ ಮತ್ತು ನಾವು ಏನು ಹಣ್ಣು ಎಲ್ಲ ಬೆಳೀತಾ ಇದ್ದೀವಿ, ಅಡಿಕೆ ತೆಂಗು 2 ಬಿಟ್ಟು ಬೇರೆ ಏನೇನು ತೋಟದಲ್ಲಿ ಬೆಳೆದಿದ್ದೀವಿ ಅದನ್ನೆಲ್ಲ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತೀವಿ. ನಾವು ಯಾವುದೇ ಮಧ್ಯವರ್ತಿಗಳು ಮಾರ್ಕೆಟ್ಗೆ ಹಾಕೋದು ಆ ಥರ ಏನಿಲ್ಲ. ಹೌದು. ಆಮೇಲೆ ನಮ್ಮ ಹಣ್ಣುಗಳಿಗೆ ಭಾಳ ಬೇಡಿಕೆ. ಒಂದು ಸಲ ತೊಗೊಂಡೋದ್ರು ಮತ್ತೆ ಅದೇ ಬೇಕು ಅಂತ ಹೇಳಿ ನಮ್ಮ ಹತ್ರ. ಹೌದು, ನೀವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಮಾಡ್ತಾ ಇದ್ದೀರಾ. ಜಾಯಿಕಾಯಿ, ಜಾಯಿಪತ್ರೆ, ನಾವು ಏಲಕ್ಕಿ, ಮೆಣಸು ಎಲ್ಲ ನಾವು ಡೈರೆಕ್ಟಾಗಿಯೇ ಸೇಲ್ ಮಾಡ್ತೀವಿ. ಅದು ಡೈರೆಕ್ಟ್ ಕಸ್ಟಮರ್ಸ್ ಇದ್ದಾರೆ. ಓಕೆ ಸರ್. ಈಗ ಜಾಯಿಕಾಯಿ ನಿಮ್ಮ ಹತ್ರ ತುಂಬ ಬರ್ತಾ ಇದೆಯಲ್ಲ, ಎಲ್ಲ ಕಸ್ಟಮರ್ಸು ಪ್ಲಸ್ಸು ಯಾವುದಾದ್ರು ಅಂಗಡಿಗಳು ಕೊಡ್ತಾರೆ? ಹೋಟೆಲ್ ಅವರು ತೊಗೊತಾರೆ ಜಾಯಿಕಾಯಿನ ಜಾಸ್ತಿ ಬಲ್ಕಾಗಿ. ಓಕೆ. ಸದ್ಯಕ್ಕೆ ಅಂಗಡಿಗೆ ಎಲ್ಲೂ ಕೊಟ್ಟಿಲ್ಲ, ಡೈರೆಕ್ಟಾಗಿಯೇ ಸೇಲ್ ಮಾಡಿದ್ದೀವಿ. ಓಕೆ, ಸರಿ ಸರ್, ಥ್ಯಾಂಕ್ ಯು. ನಿಮ್ಮ ಈಗ ಸರಿ, ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ತುಂಬ ಜನ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅದು ಇದು ಅಂತಾರೆ. ಅಂಥವ್ರಿಗೆ ಇಲ್ಲ, ಈಗ ತುಂಬ ಕಡೆ ಜಮೀನುಗಳು ತೊಗೊಂಡು ಮಾಡಬೇಕು ಅನ್ನೋರಿಗೆ ನಿಮ್ಮ ಸಜೆಷನ್ ಏನು? ನನ್ನ ಸಜೆಷನ್ ಏನಂದರೆ, ಈಗ ಒಂದೇ ಸಲ ಜಮೀನು ಎಲ್ಲೋ ಇದ್ದು ಸಡನ್ನಾಗಿ ಬಂದು ನಾವು ಭೂಮಿಲೇ ಬೆಳೆದು ನಾವು ಇದು ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ. ಓಕೆ. ಈಗ ಬೇರೆ ಸೋರ್ಸು ಇದ್ದು ಬೇರೆ ಕಡೆಯೂ ಕೆಲಸಕ್ಕೆ ಹೋಗ್ಕೊಂಡೇನೆ ಇರೋದು ಜಮೀನನ್ನು ಅವರು ಇಂಪ್ರೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಈಗ ಒಂದು ಕಡೆ ಲಾಸ್ ಆದರೂ ಅವ್ರಿಗೇನು ಗೊತ್ತಾಗಲ್ಲ, ನಡ್ಕೊಂಡು ಹೋಗುತ್ತೆ. ಅದು ಬಿಟ್ಟು ಒಂದೇ ಸಲ ಎಲ್ಲೋ ಒಂದು ಕೆಲಸದಲ್ಲಿ ಇರ್ತಾರೆ, ಸಡನ್ನಾಗಿ ಅದನ್ನು ಕ್ಲೋಸ್ ಮಾಡಿ ಬಂದು ನಾನು ಇಲ್ಲಿ ಜಮೀನಲ್ಲೇ ಮಾಡ್ತೀನಿ, ಹೊಸ್ದಾಗೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಯಿತು. ಓಕೆ. ಈಗ ಸುಮಾರು ಯೂಟ್ಯೂಬ್ ಚಾನಲೆಲ್ಲ ನೋಡಿರ್ತಾರೆ, ನೋಡಿಬಿಟ್ಟು ಅವ್ರು ಮಾಡಿದ್ದಾರೆ ನಾಳೆ ನಾನು ಮಾಡಿಬಿಡ್ತೀನಿ ಅನ್ನೋದೂ ಈಗಿನ ಕಾಲದಲ್ಲಿ ತುಂಬ ಕಷ್ಟ. ಯಾಕೆಂದರೆ ಈಗಿನ ಲೇಬರು ಅವರಿಗೆಲ್ಲ ಕೂಲಿಗಳು ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಸಡನ್ನಾಗಿ ಕಷ್ಟ ಆಗುತ್ತೆ. ನಿಧಾನಕ್ಕೆ ನಾವು ಅವರು ಹೊಂದ್ಕೊಂಡು ಬೇರೆ ಕಡೆನೂ ನೋಡ್ಕೊಂಡು ಇಲ್ಲೂ ಇಂಪ್ರೂವ್ ಮಾಡ್ಕೊಂಡು ಹೋದರೆ ನಡೆಯುತ್ತೆ. ಆಮೇಲೆ ಕೆಮಿಕಲ್ ಮಾಡ್ತಿರ್ತಾರೆ, ಸಡನ್ನಾಗಿ ಒಂದೇ ಸಲ ನಾನು ಎಲ್ಲ ಬಿಟ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಅಂತ ಹೇಳೋನು ಕಷ್ಟ ಆಗುತ್ತೆ. ಓಕೆ. ಹಂತವಾಗಿ ಕೆಮಿಕಲ್ನ ಫುಲ್ ನಿಲ್ಲಿಸಿ ಆರ್ಗ್ಯಾನಿಕ್ಸ್ನ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಕೆಮಿಕಲ್ಗೂ ಆರ್ಗ್ಯಾನಿಕ್ಕಿಗೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಟೇಸ್ಟ್ ಆಗಲಿ, ಕೀಪಿಂಗ್ ಕ್ವಾಲಿಟಿ ಆಗಲಿ ಎಲ್ಲ ಚೆನ್ನಾಗಿರುತ್ತೆ ಆರ್ಗ್ಯಾನಿಕಲ್ಲಿ. ಈಗಿನ ಪ್ರೈಸು ಅಷ್ಟೇ, ನಾವು ಏನು ಬೆಳೀತಾ ಇದ್ದೀವಿ, ಈಗ ಒಂದು ಪಪ್ಪಾಯ ಆಗಲಿ ಏನೇ ಆಗಲಿ ನಾವು ಹೇಳ್ದಷ್ಟೇ ರೇಟು. ಓಕೆ. ಈಗ ಒಂದು 40 ರೂಪಾಯಿ ಅಂದರೆ 40 ರೂಪಾಯಿ,
ಅದನ್ನು ಪರ್ಚೇಸ್ ಮಾಡೋರು ಇರ್ತಾರೆ. ಅವ್ರಿಗೇನಂದರೆ ಪ್ಯೂರಾಗಿ ಕೆಮಿಕಲ್ ಇಲ್ದಂಗೆ ಆರ್ಗ್ಯಾನಿಕ್ ಆಗಿನೇ ಇರಬೇಕಷ್ಟೆ. ಇಲ್ಲ ಸರ್, ಆರ್ಗ್ಯಾನಿಕಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಅಂಗಡಿಗಳಲ್ಲಿ ನಾವು ಆರ್ಗ್ಯಾನಿಕ್ ಮಾಡ್ತಾ ಇದ್ದೀವಿ ಅಂತ ಸೇಲ್ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಗ್ರಾಹಕರಿಗೆ ಒಂಥರ ಮೋಸ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಎಲ್ಲ ಮಾರ್ಕೆಟಲ್ಲಿ ತಗೊಬರೋದು, ನಾವು ಆರ್ಗ್ಯಾನಿಕಲ್ಲಿ ಮಾಡ್ತಾ ಇದ್ದೀವಿ ಅನ್ನೋ ಒಂದು. ಆ ಥರ ಇಲ್ಲ. ನಾವು ಒಂದು ಕಡೆ ತುಮಕೂರಲ್ಲಿ ನಡೆಯುತ್ತೆ ಆರ್ಗ್ಯಾನಿಕ್ ಸಾವಯವ ಸಂತೆ ಪ್ರತಿ ಭಾನುವಾರ. ಓಕೆ. ಇಲ್ಲಿ ಸುಮಾರು ನಮ್ಮಲ್ಲಿ ತೊಗೊಳೋವಂಥವ್ರಾಗಲಿ ಯಾರು ಬೇಕಂದ್ರೂ ಬಂದು ನಮ್ಮ ತೋಟ ನೋಡ್ಬೋದು. ಸುಮಾರು ಜನ ಬಂದು ನೋಡಿದ್ದಾರೆ. ನೋಡಿಬಿಟ್ಟು ಏನಿದ್ರು ನಮ್ಮ ಒಂದು ಏನು ಪ್ರಾಡಕ್ಟ್ ತಗೊಂಡೋದ್ರೂ ನಾವು ಬೇಗನೆ ಸೇಲ್ ಆಗುತ್ತೆ. ಆಮೇಲೆ ಯಾರೇ ತಗೊಂಡ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಓಕೆ, ಸರಿ, ಥ್ಯಾಂಕ್ ಯು. Damn.